ನಮ್ಮ ಪೂಜ್ಯರಾದಂತ ಕಾಗೋಡು ತಿಮ್ಮಪ್ಪನವರ 94ನೇ ಹುಟ್ಟುಹಬ್ಬ ಇದು ಸೆಪ್ಟೆಂಬರ್ 10ನೇ ತಾರೀಕು ನಡೀತಾ ಇದೆ. ಕಾಗೋಡು ತಿಮ್ಮಪ್ಪನವರು ನಮ್ಮ ಸಾಗರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲೇ ತುಂಬಾ ಜನಪ್ರಿಯ ವ್ಯಕ್ತಿ. ಯಾಕಂದ್ರೆ ಉಳುವವನೇ ಭೂಮಿ ಒಡೆಯ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಹಿಂದೆ ಬಂದಿತ್ತು, ಆ ಗೋಪಾಲ್ ಗೌಡ್ರವರ ಗರಡಿಯಲ್ಲಿ ಬೆಳೆದಂತ ಮಹಾನುಭಾವರು. ಅವರು ಇವತ್ತೇನು ಬಗರುಕುಂ ಇರ್ಬೋದು, ಅಥವಾ 94cc ಇರ್ಬೋದು, ಅಥವಾ ಸ್ಪೀಕರ್ ಆಗಿ ಅವರು ವಿಧಾನಸಭೆಯಲ್ಲಿ ಇಡೀ ಸಭೆನ ನಡೆಸಿದ್ದು ಇಡೀ ರಾಜ್ಯದಲ್ಲೇ ನಾವು ವಿದ್ಯಾವಂತರಾಗ್ಲಿ ಅಥವಾ ಕಾಲೇಜಿನ ಹುಡುಗರಾಗ್ಲಿ ಅದು ಅಬ್ಸರ್ವ್ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಚಾಣಾಕ್ಷತನದಿಂದ ಒಳ್ಳೊಳ್ಳೆ ಶಾಸಕರು ವಾಗ್ಮಿಗಳಿದ್ರು ಸಹ ಅವ್ರನ್ನ ತುಂಬಾ ಚೆನ್ನಾಗಿ ಸ್ಪೀಕರ್ ಆಗಿ ವಿಧಾನಸಭೆಯಲ್ಲಿ ಕಾರ್ಯನಿರ್ವಹಿಸಿದ್ರು. ಮತ್ತೆ ಇಡೀ ಸಾಗರ ತಾಲೂಕು ಏನಿದೆ ಒಂದು ಅಭಿವೃದ್ಧಿಯಲ್ಲಿ ಇದೆ ಅಂದ್ರೆ ಅದು ಕಾರಣ ಕಾಗೋಡು ತಿಮ್ಮಪ್ಪನವರ ನಿರಂತರ ಹೋರಾಟ ಮತ್ತು ಪ್ರಯತ್ನ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಸಾಗರ ಟೌನ್ ಅಲ್ಲಿ ಇರುವಷ್ಟು ನಿಖರವಾಗಿ ಸರ್ಕಾರಿ ಕಟ್ಟಡಗಳು ಎಲ್ಲೂ ಇಲ್ಲ. ಯಾಕಂದ್ರೆ ಒಂದು ಪ್ಲಾನ್ ಇದೆ, ಒಂದು ಇಟ್ಕೊಂಡು ಮೈಂಡ್ ಅಲ್ಲಿ ಅವರು ಸಾಗರನ ಒಂದು ಅಭಿವೃದ್ಧಿ ಪದ ತಂದಿದ್ದಾರೆ. ಮತ್ತೆ ನಮಗೆ ಭಾರಿ ಸಂತೋಷದ ವಿಚಾರ ಅಂದ್ರೆ ಖಾಲಿ ರಾಜಕೀಯ ಅಲ್ಲ, ಸಾಗರದಲ್ಲಿ ಅವರು ಹಿಂದೆ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಮತ್ತೆ ಇನ್ನು ಯಾವುದೇ ಕ್ಷೇತ್ರ ಇರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಸಹ ಅಭಿವೃದ್ಧಿಯನ್ನು ತಂದಂತವ್ರೆ ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು. ನಾವೇನು ಇವತ್ತು ಕಾಂಗ್ರೆಸ್ ಪಕ್ಷ ಸಾಗರದ ಇಷ್ಟು ನೆಲೆ ಊರಿದೆ ಅಂದ್ರೆ ಅದು ಕಾಗೋಡು ತಿಮ್ಮಪ್ಪನವರ ಸಿದ್ಧಾಂತವನ್ನ ನಾವು ಇಲ್ಲಿ ಬೆಳೆಸಿರೋಕ್ಕೋಸ್ಕರ ನಾವು ಕಾಂಗ್ರೆಸ್ ಇಲ್ಲಿ ದೃಢವಾಗಿದೆ. ಮುಂದೂ ಸಹ ಕಾಂಗ್ರೆಸ್ ಕಾಗೋಡು ತಿಮ್ಮಪ್ಪನವರ ಏನು ನಡೆಗಳಿದೆ, ಅವರ ಮನಸ್ಸಿನಲ್ಲಿ ಏನು ಅಭಿವೃದ್ಧಿ ಪಥದ ಬಗ್ಗೆ ಏನ್ ಚಿಂತನೆ ಇದೆ, ಆ ಚಿಂತನೆಯನ್ನೇ ನಾವು ಕಾಂಗ್ರೆಸ್ ಪಾರ್ಟಿಯವರು ಮುಂದುವರ್ಸ್ಕೊಂಡಿದ್ದೀವಿ. ಮಾನ್ಯ ಪೂಜ್ಯರ ಕಾಗೋಡು ತಿಮ್ಮಪ್ಪನವರು ಆಗಿದ್ದಾಗೆ ಆಗ್ಲಿ ಅಥವಾ ಶಾಸಕತ್ವದಿಂದ ಸೋತ ಸಂದರ್ಭದಲ್ಲೂ ಸಹ ಅವರು ಸಾಗರ ತಾಲೂಕನ್ನ ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ರು. ಯಾಕಂದ್ರೆ ಪ್ರತಿನಿತ್ಯನೂ ಸಹ ಸಾರ್ವಜನಿಕರಿಗೆ ಏನ್ ಸಮಸ್ಯೆ ಆದ್ರೂ ಸಹ ಸ್ಥಳಕ್ಕೆ ಹೋಗಿ ಅದನ್ನ ಅಬ್ಸರ್ವ್ ಮಾಡುವಂತ ಒಂದು ಮನಸ್ಥಿತಿ ಅವ್ರದಿತ್ತು. ಯಾಕಂದ್ರೆ ಬೀಸನ್ ಗದ್ದೆಯಲ್ಲಿ ಯಾವಾಗ ನೀರು ತುಂಬಿದ್ರು ಸಹ ಇವರಲ್ಲಿ ಪ್ರತ್ಯಕ್ಷ ಆಗೋರು. ಅಥವಾ ಎಲ್ಲೇ ರೈತರ ಸಮಸ್ಯೆ ಇರಲಿ ಅಥವಾ ವಿದ್ಯಾರ್ಥಿ ಸಮಸ್ಯೆ ಇರಲಿ, ಸಾಗರದ ಯಾವುದೇ ಹೋರಾಟ ಇರಲಿ, ಅದಕ್ಕೆ ಅವರು ಶಾಸಕತ್ವ ಅನ್ನೋ ಪ್ರಶ್ನೆ ಬರಲಿಲ್ಲ. ಶಾಸಕರು ಅಲ್ದಿದ್ದಾಗ್ಲೂ ಸಹ ಜನಪರವಾಗಿ ಚಿಂತನೆ ಮಾಡಿ ಹೋರಾಟ ಮಾಡ್ಕೊಂಡು ಬಂತ ವ್ಯಕ್ತಿತ್ವ ನಮ್ಮ ಕಾಗೋಡು ತಿಮ್ಮಪ್ಪನವ್ರದ್ದು.